ಸಿದ್ದರಾಮಯ್ಯ ಅವರು ಈ ರೀತಿ ಟಾಂಗ್ ಕೊಡೋದು ಹೊಸದೇನಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಈ ರೀತಿ ಟಾಂಗ್ ಕೊಡ್ತಾ ಇರುವಂತದ್ದು ಬಹಳ ಆಶ್ಚರ್ಯ ಮತ್ತು ಹಲವು ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅದು ಯಾರಿಗೆ ಈ ಸಂದೇಶವನ್ನ ಸಿದ್ದರಾಮಯ್ಯ ಅವರು ಕೊಟ್ಟರು? ಪಕ್ಷದ ಒಳಗಿರೋರ್ಗೋ, ಪಕ್ಷದ ಹೊರಗಿರೋರ್ಗೋ, ತಮ್ಮ ಅಕ್ಕಪಕ್ಕ ಇರೋರ್ಗೋ? ಇದು ಈಗ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸಾಲು ಸಾಲು ಟ್ವೀಟ್ ಮಾಡಿ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ. ಸುದೀರ್ಘ ಪೋಸ್ಟ್ ಅನ್ನ ಮಾಡಿ ಸಿದ್ದರಾಮಯ್ಯ ಅವರು ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದು ಸ್ವಪಕ್ಷೀಯರಿಗೋ ವಿಪಕ್ಷಗಳಿಗೋ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಪೋಸ್ಟ್ ಅಲ್ಲಿ ಎಲ್ಲೂ ಕೂಡ ಇವರು ಬಿಜೆಪಿ ಜೆಡಿಎಸ್ ಅಂತ ಉಲ್ಲೇಖ ಮಾಡಿಲ್ಲ. ರಣರಂಗದಿಂದ ಎಂದಿಗೂ ಓಡಿ ಹೋಗಲ್ಲ ಅಂತ ಹೇಳಿದ್ದಾರೆ. ಇದು ಯಾರಿಗೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗ್ತಾ ಇದೆ. ಅಂದ್ರೆ ಕುರ್ಚಿ ಬಿಟ್ಟು ಯಾವುದೇ ಕಾರಣಕ್ಕೂ ಕೊಡಲ್ಲ, ಕುರ್ಚಿ ಬಿಟ್ಟು ಕೊಡೋದೇ ಇಲ್ಲ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಿದ್ರ ಸಿದ್ದರಾಮಯ್ಯ ಅವರು. ರಣರಂಗದಿಂದ ಯಾವುದೇ ಕಾರಣಕ್ಕೂ ಓಡ್ ಹೋಗೋದಿಲ್ಲ ಅಂತ ಹೇಳುತ್ತಾರೆ ಅಂತಂದ್ರೆ ಓಡಿಸ್ತಾ ಇರೋರು ಯಾರು ಇವರನ್ನ? ಅದು ಪ್ರಶ್ನೆ ಆಗುತ್ತೆ. ಮತ್ತೊಂದು ಸಂಘರ್ಷಕ್ಕೆ ನಾಂದಿ ಹಾಡಿದ್ರ ಸಿದ್ದರಾಮಯ್ಯ. ವಿರೋಧಿಗಳ ತಂತ್ರಕ್ಕೆ ಜಗ್ಗಲ್ವಂತೆ ಬಗ್ಗಲ್ವಂತೆ. ಹಾಗಿದ್ರೆ ಯಾರು ಆ ವಿರೋಧಿ? ಏನು ಅವರು ಮಾಡ್ತಾ ಇರೋ ತಂತ್ರ? ಅದು ಸಿದ್ದರಾಮಯ್ಯ ವಿರುದ್ಧ. ಈಗ ಸದ್ಯಕ್ಕೆ ಭಾರಿ ಚರ್ಚೆ ಇರೋದೇನಪ್ಪ? ಸಿಎಂ ಚೇರ್ ವಾರ್. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಭಾರಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಸಿಎಂ ಚೇರ್ ಅನ್ನ ಬಿಟ್ಟು ಕೊಡ್ತಾ ಇಲ್ಲ. ಆ ಚೇರ್ ಅನ್ನ ತಗೊಳ್ಳೋದಕ್ಕೆ ನಾನಾ ರೀತಿಯ ತಂತ್ರಗಳನ್ನ ರೂಪಿಸುವ ಕೆಲಸ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಇಂದ ಆಗ್ತಾ ಇದೆಯಾ? ಅದು ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಿ ನೇರವಾಗಿ ಹೇಳದೆ ಈ ರೀತಿ ತಿವಿಯುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರ? ವಿರೋಧಿಗಳ ತಂತ್ರಕ್ಕೆ ಬಗ್ಗಲ್ವಂತೆ. ಅಂದರೆ ಚೇರ್ ಅಲ್ಲಾಡಿಸಿದ್ರೆ ನಾವು ಚೇರ್ ಅನ್ನ ಬಿಟ್ಟು ಕೊಡಲ್ಲ ಅನ್ನೋ ರೀತಿ ಹೇಳಿದ್ರ ಸಿದ್ದರಾಮಯ್ಯ? ಪಟ್ಟಭದ್ರ ಹಿತಾಸಕ್ತಿಗಳು ಕಾಂಗ್ರೆಸ್ಸಿನಲ್ಲೇ ಇದ್ದಾರಾ ಅಥವಾ ವಿಪಕ್ಷದಲ್ಲಿದ್ದಾರಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗ್ತಾ ಇದೆ. ಕುರಿಕಾಯವನು ಸಿಎಂ ಆಗಿದ್ದಕ್ಕೆ ಉರ್ಕೊಂಡಿದ್ದು ಯಾರು? ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ಅವರು ಈ ಮಾತನ್ನ ಹೇಳ್ತಾ ಇರ್ತಾರೆ. ತಮ್ಮ ರಾಜಕೀಯ ಪಯಣದ ಅನುಭವಗಳನ್ನ ನೆನಪು ಮಾಡಿಕೊಳ್ಳುವಾಗ ಕುರಿಕಾಯವನು ಸಿಎಂ ಆಗ್ಬಿಡ್ತಾನಲ್ಲ ಅಂತ ಯಾರೋ ಅಂತಿದ್ರಂತೆ. ಈಗ ಮತ್ತೆ ಮತ್ತೆ ಅದನ್ನ ಈಗಿನ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಕುರಿಕಾಯವನು ಸಿಎಂ ಆಗಿದ್ದಕ್ಕೆ ಕೆಲವರು ಉರ್ಕೊಂಡಿದ್ದಾರೆ, ಉರ್ಕೋತಾನೆ ಇದ್ದಾರೆ. ಎಲ್ಲರ ಬೆಂಬಲ ಇರುವವರೆಗೆ ಹೋರಾಟ ನಿತ್ಯ ನಿರಂತರವಾಗಿ ನಡೆಯುತ್ತೆ. ನಾನು ವಿರೋಧಿಗಳ ಯಾವುದೇ ರೀತಿಯ ಕುತಂತ್ರಗಳಿಗೆ ಬಗ್ಗಲ್ಲ ಜಗ್ಗಲ್ಲ ಅಂತ ಹೇಳಿದ್ದು ಯಾಕೆ ಸಿದ್ದರಾಮಯ್ಯ ಅವರು? ಸೋಮವಾರ ಬೇರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ, ಡಿಕೆ ಶಿವಕುಮಾರ್ ಅವರನ್ನ ದೆಹಲಿ ಕರೆದಿದ್ದಾರೆ. ಅದರ ಮಧ್ಯೆ ಸಿದ್ದರಾಮಯ್ಯ ಅವರು ಈ ರೀತಿ ಟ್ವೀಟ್ ಮಾಡಿರುವಂತದ್ದು ಇದು ಹೋಗಿ ಎಲ್ಲಿ ತಲುಪುತ್ತೆ? ಯಾರಿಗೆ ಈ ಟ್ವೀಟ್ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತಾರೆ. ನೆಕ್ಸ್ಟ್, ಸಿದ್ದರಾಮಯ್ಯ ಅವರು ಈ ರೀತಿ ಟಾಂಗ್ ಕೊಡೋದು ಹೊಸದೇನಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಈ ರೀತಿ ಟಾಂಗ್ ಕೊಡ್ತಾ ಇರುವಂತದ್ದು ಬಹಳ ಆಶ್ಚರ್ಯ ಮತ್ತು ಹಲವು ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅದು ಯಾರಿಗೆ ಈ ಸಂದೇಶವನ್ನ ಸಿದ್ದರಾಮಯ್ಯ ಅವರು ಕೊಟ್ಟರು? ಪಕ್ಷದ ಒಳಗಿರೋರ್ಗೋ, ಪಕ್ಷದ ಹೊರಗಿರೋರ್ಗೋ, ತಮ್ಮ ಅಕ್ಕಪಕ್ಕ ಇರೋರ್ಗೋ? ಇದು ಈಗ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸಾಲು ಸಾಲು ಟ್ವೀಟ್ ಮಾಡಿ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ. ಸುದೀರ್ಘ ಪೋಸ್ಟ್ ಅನ್ನ ಮಾಡಿ ಸಿದ್ದರಾಮಯ್ಯ ಅವರು ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದು ಸ್ವಪಕ್ಷೀಯರಿಗೋ ವಿಪಕ್ಷಗಳಿಗೋ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಪೋಸ್ಟ್ ಅಲ್ಲಿ ಎಲ್ಲೂ ಕೂಡ ಇವರು ಬಿಜೆಪಿ ಜೆಡಿಎಸ್ ಅಂತ ಉಲ್ಲೇಖ ಮಾಡಿಲ್ಲ. ರಣರಂಗದಿಂದ ಎಂದಿಗೂ ಓಡಿ ಹೋಗಲ್ಲ ಅಂತ ಹೇಳಿದ್ದಾರೆ. ಇದು ಯಾರಿಗೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗ್ತಾ ಇದೆ. ಅಂದ್ರೆ ಕುರ್ಚಿ ಬಿಟ್ಟು ಯಾವುದೇ ಕಾರಣಕ್ಕೂ ಕೊಡಲ್ಲ, ಕುರ್ಚಿ ಬಿಟ್ಟು ಕೊಡೋದೇ ಇಲ್ಲ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಿದ್ರ ಸಿದ್ದರಾಮಯ್ಯ ಅವರು. ರಣರಂಗದಿಂದ ಯಾವುದೇ ಕಾರಣಕ್ಕೂ ಓಡ್ ಹೋಗೋದಿಲ್ಲ ಅಂತ ಹೇಳುತ್ತಾರೆ ಅಂತಂದ್ರೆ ಓಡಿಸ್ತಾ ಇರೋರು ಯಾರು ಇವರನ್ನ? ಅದು ಪ್ರಶ್ನೆ ಆಗುತ್ತೆ. ಮತ್ತೊಂದು ಸಂಘರ್ಷಕ್ಕೆ ನಾಂದಿ ಹಾಡಿದ್ರ ಸಿದ್ದರಾಮಯ್ಯ. ವಿರೋಧಿಗಳ ತಂತ್ರಕ್ಕೆ ಜಗ್ಗಲ್ವಂತೆ ಬಗ್ಗಲ್ವಂತೆ. ಹಾಗಿದ್ರೆ ಯಾರು ಆ ವಿರೋಧಿ? ಏನು ಅವರು ಮಾಡ್ತಾ ಇರೋ ತಂತ್ರ? ಅದು ಸಿದ್ದರಾಮಯ್ಯ ವಿರುದ್ಧ. ಈಗ ಸದ್ಯಕ್ಕೆ ಭಾರಿ ಚರ್ಚೆ ಇರೋದೇನಪ್ಪ?
ಸಿಎಂ ಚೇರ್ ವಾರ್. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಭಾರಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಸಿಎಂ ಚೇರ್ ಅನ್ನ ಬಿಟ್ಟು ಕೊಡ್ತಾ ಇಲ್ಲ. ಆ ಚೇರ್ ಅನ್ನ ತಗೊಳ್ಳೋದಕ್ಕೆ ನಾನಾ ರೀತಿಯ ತಂತ್ರಗಳನ್ನ ರೂಪಿಸುವ ಕೆಲಸ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಇಂದ ಆಗ್ತಾ ಇದೆಯಾ? ಅದು ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಿ ನೇರವಾಗಿ ಹೇಳದೆ ಈ ರೀತಿ ತಿವಿಯುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರ? ವಿರೋಧಿಗಳ ತಂತ್ರಕ್ಕೆ ಬಗ್ಗಲ್ವಂತೆ, ಅಂದರೆ ಚೇರ್ ಅಲ್ಲಾಡಿಸಿದ್ರೆ ನಾವು ಚೇರ್ ಅನ್ನ ಬಿಟ್ಟು ಕೊಡಲ್ಲ ಅನ್ನೋ ರೀತಿ ಹೇಳಿದ್ರ ಸಿದ್ದರಾಮಯ್ಯ? ಪಟ್ಟಭದ್ರ ಹಿತಾಸಕ್ತಿಗಳು ಕಾಂಗ್ರೆಸ್ಸಿನಲ್ಲೇ ಇದ್ದಾರಾ ಅಥವಾ ವಿಪಕ್ಷದಲ್ಲಿದ್ದಾರಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗ್ತಾ ಇದೆ. ಕುರಿಕಾಯವನು ಸಿಎಂ ಆಗಿದ್ದಕ್ಕೆ ಉರ್ಕೊಂಡಿದ್ದು ಯಾರು? ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ಅವರು ಈ ಮಾತನ್ನ ಹೇಳ್ತಾ ಇರ್ತಾರೆ. ತಮ್ಮ ರಾಜಕೀಯ ಪಯಣದ ಅನುಭವಗಳನ್ನ ನೆನಪು ಮಾಡಿಕೊಳ್ಳುವಾಗ ಕುರಿಕಾಯವನು ಸಿಎಂ ಆಗ್ಬಿಡ್ತಾನಲ್ಲ ಅಂತ ಯಾರೋ ಅಂತಿದ್ರಂತೆ. ಈಗ ಮತ್ತೆ ಮತ್ತೆ ಅದನ್ನ ಈಗಿನ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಕುರಿಕಾಯವನು ಸಿಎಂ ಆಗಿದ್ದಕ್ಕೆ ಕೆಲವರು ಉರ್ಕೊಂಡಿದ್ದಾರೆ, ಉರ್ಕೋತಾನೆ ಇದ್ದಾರೆ. ಎಲ್ಲರ ಬೆಂಬಲ ಇರೋವರೆಗೆ ಹೋರಾಟ ನಿತ್ಯ ನಿರಂತರವಾಗಿ ನಡೆಯುತ್ತೆ. ನಾನು ವಿರೋಧಿಗಳ ಯಾವುದೇ ರೀತಿಯ ಕುತಂತ್ರಗಳಿಗೆ ಬಗ್ಗಲ್ಲ, ಜಗ್ಗಲ್ಲ ಅಂತ ಹೇಳಿದ್ದು ಯಾಕೆ ಸಿದ್ದರಾಮಯ್ಯ ಅವರು? ಸೋಮವಾರ ಬೇರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ, ಡಿಕೆ ಶಿವಕುಮಾರ್ ಅವರನ್ನ ದೆಹಲಿ ಕರೆದಿದ್ದಾರೆ. ಅದರ ಮಧ್ಯೆ ಸಿದ್ದರಾಮಯ್ಯ ಅವರು ಈ ರೀತಿ ಟ್ವೀಟ್ ಮಾಡಿರುವಂತದ್ದು, ಇದು ಹೋಗಿ ಎಲ್ಲಿ ತಲುಪುತ್ತೆ, ಯಾರಿಗೆ ಈ ಟ್ವೀಟ್ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತಾರೆ. ನೆಕ್ಸ್ಟ್, ಸಿದ್ದರಾಮಯ್ಯ ಅವರು ಈ ರೀತಿ ಟಾಂಗ್ ಕೊಡೋದು ಹೊಸದೇನಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಈ ರೀತಿ ಟಾಂಗ್ ಕೊಡ್ತಾ ಇರುವಂತದ್ದು ಬಹಳ ಆಶ್ಚರ್ಯ ಮತ್ತು ಹಲವು ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅದು ಯಾರಿಗೆ ಈ ಸಂದೇಶವನ್ನ ಸಿದ್ದರಾಮಯ್ಯ ಅವರು ಕೊಟ್ಟರು? ಪಕ್ಷದ ಒಳಗಿರೋರ್ಗೋ, ಪಕ್ಷದ ಹೊರಗಿರೋರ್ಗೋ, ತಮ್ಮ ಅಕ್ಕಪಕ್ಕ ಇರೋರ್ಗೋ? ಇದು ಈಗ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸಾಲು ಸಾಲು ಟ್ವೀಟ್ ಮಾಡಿ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ. ಸುದೀರ್ಘ ಪೋಸ್ಟ್ ಅನ್ನ ಮಾಡಿ ಸಿದ್ದರಾಮಯ್ಯ ಅವರು ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದು ಸ್ವಪಕ್ಷೀಯರಿಗೋ ವಿಪಕ್ಷಗಳಿಗೋ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಪೋಸ್ಟ್ ಅಲ್ಲಿ ಎಲ್ಲೂ ಕೂಡ ಇವರು ಬಿಜೆಪಿ, ಜೆಡಿಎಸ್ ಅಂತ ಉಲ್ಲೇಖ ಮಾಡಿಲ್ಲ. ರಣರಂಗದಿಂದ ಎಂದಿಗೂ ಓಡಿ ಹೋಗಲ್ಲ ಅಂತ ಹೇಳಿದ್ದಾರೆ. ಇದು ಯಾರಿಗೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗ್ತಾ ಇದೆ. ಅಂದ್ರೆ ಕುರ್ಚಿ ಬಿಟ್ಟು ಯಾವುದೇ ಕಾರಣಕ್ಕೂ ಕೊಡಲ್ಲ, ಕುರ್ಚಿ ಬಿಟ್ಟು ಕೊಡೋದೇ ಇಲ್ಲ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಿದ್ರ ಸಿದ್ದರಾಮಯ್ಯ ಅವರು. ರಣರಂಗದಿಂದ ಯಾವುದೇ ಕಾರಣಕ್ಕೂ ಓಡ್ ಹೋಗೋದಿಲ್ಲ ಅಂತ ಹೇಳುತ್ತಾರೆ ಅಂತಂದ್ರೆ ಓಡಿಸ್ತಾ ಇರೋರು ಯಾರು ಇವರನ್ನ? ಅದು ಪ್ರಶ್ನೆ ಆಗುತ್ತೆ. ಮತ್ತೊಂದು ಸಂಘರ್ಷಕ್ಕೆ ನಾಂದಿ ಹಾಡಿದ್ರ ಸಿದ್ದರಾಮಯ್ಯ. ವಿರೋಧಿಗಳ ತಂತ್ರಕ್ಕೆ ಜಗ್ಗಲ್ವಂತೆ, ಬಗ್ಗಲ್ವಂತೆ. ಹಾಗಿದ್ರೆ ಯಾರು ಆ ವಿರೋಧಿ? ಏನು ಅವರು ಮಾಡ್ತಾ ಇರೋ ತಂತ್ರ? ಅದು ಸಿದ್ದರಾಮಯ್ಯ ವಿರುದ್ಧ. ಈಗ ಸದ್ಯಕ್ಕೆ ಭಾರಿ ಚರ್ಚೆ ಇರೋದೇನಪ್ಪ? ಸಿಎಂ ಚೇರ್ ವಾರ್. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಭಾರಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಸಿಎಂ ಚೇರ್ ಅನ್ನ ಬಿಟ್ಟು ಕೊಡ್ತಾ ಇಲ್ಲ. ಆ ಚೇರ್ ಅನ್ನ ತಗೊಳ್ಳೋದಕ್ಕೆ ನಾನಾ ರೀತಿಯ ತಂತ್ರಗಳನ್ನ ರೂಪಿಸುವ ಕೆಲಸ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಇಂದ ಆಗ್ತಾ ಇದೆಯಾ? ಅದು ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಿ ನೇರವಾಗಿ ಹೇಳದೆ ಈ ರೀತಿ ತಿವಿಯುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರ? ವಿರೋಧಿಗಳ ತಂತ್ರಕ್ಕೆ ಬಗ್ಗಲ್ವಂತೆ, ಅಂದರೆ ಚೇರ್ ಅಲ್ಲಾಡಿಸಿದ್ರೆ ನಾವು ಚೇರ್ ಅನ್ನ ಬಿಟ್ಟು ಕೊಡಲ್ಲ ಅನ್ನೋ ರೀತಿ ಹೇಳಿದ್ರ ಸಿದ್ದರಾಮಯ್ಯ? ಪಟ್ಟಭದ್ರ ಹಿತಾಸಕ್ತಿಗಳು ಕಾಂಗ್ರೆಸ್ಸಿನಲ್ಲೇ ಇದ್ದಾರಾ ಅಥವಾ ವಿಪಕ್ಷದಲ್ಲಿದ್ದಾರಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗ್ತಾ ಇದೆ. ಕುರಿಕಾಯವನು ಸಿಎಂ ಆಗಿದ್ದಕ್ಕೆ ಉರ್ಕೊಂಡಿದ್ದು ಯಾರು? ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ಅವರು ಈ ಮಾತನ್ನ ಹೇಳ್ತಾ ಇರ್ತಾರೆ. ತಮ್ಮ ರಾಜಕೀಯ ಪಯಣದ ಅನುಭವಗಳನ್ನ ನೆನಪು ಮಾಡಿಕೊಳ್ಳುವಾಗ ಕುರಿಕಾಯವನು ಸಿಎಂ ಆಗ್ಬಿಡ್ತಾನಲ್ಲ ಅಂತ ಯಾರೋ ಅಂತಿದ್ರಂತೆ. ಈಗ ಮತ್ತೆ ಮತ್ತೆ ಅದನ್ನ ಈಗಿನ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಕುರಿಕಾಯವನು ಸಿಎಂ ಆಗಿದ್ದಕ್ಕೆ ಕೆಲವರು ಉರ್ಕೊಂಡಿದ್ದಾರೆ, ಉರ್ಕೋತಾನೆ ಇದ್ದಾರೆ. ಎಲ್ಲರ ಬೆಂಬಲ ಇರೋವರೆಗೆ ಹೋರಾಟ ನಿತ್ಯ ನಿರಂತರವಾಗಿ ನಡೆಯುತ್ತೆ. ನಾನು ವಿರೋಧಿಗಳ ಯಾವುದೇ ರೀತಿಯ ಕುತಂತ್ರಗಳಿಗೆ ಬಗ್ಗಲ್ಲ, ಜಗ್ಗಲ್ಲ ಅಂತ ಹೇಳಿದ್ದು ಯಾಕೆ ಸಿದ್ದರಾಮಯ್ಯ ಅವರು? ಸೋಮವಾರ ಬೇರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ, ಡಿಕೆ ಶಿವಕುಮಾರ್ ಅವರನ್ನ ದೆಹಲಿ ಕರೆದಿದ್ದಾರೆ. ಅದರ ಮಧ್ಯೆ ಸಿದ್ದರಾಮಯ್ಯ ಅವರು ಈ ರೀತಿ ಟ್ವೀಟ್ ಮಾಡಿರುವಂತದ್ದು,
ಇದು ಹೋಗಿ ಎಲ್ಲಿ ತಲುಪುತ್ತೆ, ಯಾರಿಗೆ ಈ ಟ್ವೀಟ್ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತಾರೆ. ನೆಕ್ಸ್ಟ್